ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಗೊಂದು ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ. ಈಗ ಜ್ವರಕ್ಕೆ ಒಂದು ಮನೆ ಮದ್ದನ್ನು ಹೇಳ್ಕೊಡ್ತಿದ್ದೀನಿ ನಾನು, ಈಸಿಯಾಗಿರೋದು ನಿಮಗೆ. ಮೊದಲನೇದಾಗಿ ಕೊತ್ತಂಬರಿ ಅಂದರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ತೊಗೊಳ್ಬೇಕು. ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ, ಮತ್ತು ಅದೇ ಪ್ರಮಾಣದಲ್ಲಿ ಬೇವಿನ ಸೊಪ್ಪು ತಗೊಳ್ಬೇಕು. ಈಗ ಈ ಮೂರನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೇಕು. ಈಗ ನೋಡಿ, ಮೂರನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೇಕು. ಇದಕ್ಕೆ ಆಯಿಲ್ ಯೂಸ್ ಮಾಡಬಾರ್ದು, ಹಾಗೆ ಡ್ರೈ ಆಗಿ ಈ ಥರ ಹುರ್ಕೊಬೇಕು. ಈಗ ನೋಡಿ, ಇದು ಫ್ರೈ ಆಗಿದೆ. ಈಗ ಇದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಫ್ರೈ ಆಗಿರೋದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಈಗ ಒಂದು ಲೋಟ ನೀರು ತಗೊಂಡು ಒಂದು ಪಾತ್ರೆಯಲ್ಲಿ ಬಿಸಿಗಿಡಿ. ನಂತರ ಈಗ ನಾವೇನು ಪೌಡರ್ ಮಾಡ್ಕೊಂಡಿದ್ದೀವಿ ಆ ಪೌಡ್ರನ್ನ ಒಂದು ಸ್ಪೂನ್ ತೆಗೆದು ಎಲ್ಲ ಹಾಕೋದು. ಅದು ನೀವು ತುಂಬ ಟೈಮ್ ಕುದಿಸ್ಬೇಕಂತ ಏನಿಲ್ಲ, ಯಾಕಂದ್ರೆ ನಾವು ಪೌಡ್ರ್ ಮಾಡಿರೋದ್ರಿಂದ ನೀವು ಹಾಗೆ ಹಾಕಿದ್ದಿದ್ರೆ ತುಂಬ ಹೊತ್ತು ಕುದಿಸ್ಬೇಕದು. ಇದೀಗ ನಾವು ಪೌಡ್ರ್ ಮಾಡಿರೋದ್ರಿಂದ ಹೆಚ್ಚೊತ್ತು ಕುದಿಸ್ಬೇಕಂತ ಇಲ್ಲ. ಒಂದು ಕೊದಿ ಬರೋವರೆಗೆ ಒಂದೆರಡು ಸರಿ ಕುದ್ರ ಮೇಲೆ ತೆಗೆದು ಕುಡಿಬೋದು. ಇದಕ್ಕೆ ನಿಮ್ಗೆ ಹೀಗೆ ಕುಡಿಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ. ದೊಡ್ಡವರಿಗಾದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು, ಮಕ್ಕಳಿಗಾದರೆ ಸ್ವಲ್ಪ ಪ್ರಮಾಣ ನೋಡಿಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕಬೇಕು. ಅವರಿಗೆ ಒಂದೊಂದು ಸ್ಪೂನ್, ಒಂದು ಗಂಟೆ ಬಿಟ್ಟು ಒಂದೊಂದು ಸ್ಪೂನ್ ಹಾಕಿದರೆ ಸಾಕು. ಮಕ್ಕಳಿಗಾದರೆ, ಚಿಕ್ಕ ಮಕ್ಕಳಿಗಾದರೆ. ನಾನು ನೋಡಿ ಯಾವಾಗಲೂ ಒಂದು ಚಿಟಿಕೆ ಬೆಲ್ಲನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ, ಈಗ ಈ ಥರ ಕುದಿ ಬರ್ತಾ ಇದೆ ನೋಡಿ. ಒಂದು ಕಲರ್ ಹೆಂಗೆ ಬಿಟ್ಕೊಳ್ತೀನಿ ಅಂತೇಳಿ ನೋಡಿ. ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು, ಯಾಕಂದ್ರೆ ನಾವು ಅದು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಪುಡಿಯ ಇದ್ದಾಗ. ಈಗ ನೋಡಿ, ಈ ಥರ ಜಾಸ್ತಿ ತಗೊಂಡು ಇದನ್ನು ಜಾರಿಸ್ಕೋಬೇಕು. ಈ ಥರ ಇದು ಜ್ವರ ಬಂದರೆ ಅಂತಲೂ ಇಲ್ಲ, ಬಾಕಿ ಟೈಮಲ್ಲಿ ಕುಡಿದ್ರೂ ನಿಮ್ಗೆ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ಇದು ನೋಡಿ, ಈ ಥರ ಇರುತ್ತೆ. ಇದನ್ನು ಬೇಕಿದ್ರೆ ನೀವು ದೊಡ್ಡವರಾದರೆ ಕುಡಿಬೋದು, ಇದನ್ನು ಅರ್ಧ ಗ್ಲಾಸ್ ಕುಡಿಬೋದು ಬೇಕಿದ್ರೆ. ಮಕ್ಕಳಿಗಾದರೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ಹಾಕಿ ಅಷ್ಟೇ, ಒಂದೊಂದು ಸ್ಪೂನ್ ಹಾಕಿ. ಇದೀಗ ನೀವು ಡಾಕ್ಟ್ರ್ ಹತ್ರ ಹೋಗೋಕ್ಕಿಂತ ಮುಂಚೆ ಇದನ್ನು ಮಾಡಿಕೊಡಿ. ಒಂದು ವೇಳೆ ಜ್ವರ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡಾಕ್ಟ್ರ್ ಸಲಹೆ ತಗೊಳ್ಳಿ ಅಷ್ಟೇ. ಈಗ ಈ ಜ್ಯೂಸಿನ ಜೊತೆಗೆ ನೀವು ಇನ್ನೊಂದು ಕೆಲಸ ಮಾಡ್ಬೇಕು. ಏನಂತ ಹೇಳಿದ್ರೆ, ಅತಿಯಾಗಿ ಜ್ವರ ಇದ್ದಾಗ ತಣ್ಣೀರು ಪಟ್ಟಿ ಇಡಬೇಕು ಮಕ್ಕಳಿಗೆ. ಒಂದೇ ಸಲ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಪ್ಯಾರಾಸಿಟಮಾಲ್ ಹಾಕಬಾರ್ದು. ಫಸ್ಟಿಗೆ ನೀವು ಇದನ್ನೆಲ್ಲ ಮಾಡಿಬಿಟ್ಟು ಆಗಿಲ್ಲ ಅಂತ ಹೇಳಿದ್ರೆ ಪ್ಯಾರಾಸಿಟಮಾಲ್ ಹಾಕ್ಬೋದು ನೀವು ಡಾಕ್ಟರ್ ಹತ್ರ ಕೇಳಿಬಿಟ್ಟು. ನೋಡಿ, ಈ ರೆಮಿಡಿ ನಿಮಗೆ ನಾನು ಟ್ರೈ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ.